टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ ಈಗ ವಿಕಾಸ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಏನು ಅವ್ರು ಏನು ಹೇಳಿದ್ದಾರೆ ಸರ್ ನಿಮ್ಮ ಜೊತೆ ವಿಕಾಸ್ ಅವರು? ಪೊಲೀಸ್ ಅವ್ರು ಏನು ಹೇಳ್ತಿದ್ದಾರೆ ಸರ್? 3 ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ. ನಾವು ವಿಕಾಸ್ ಕುಮಾರ್ ಕೇಳಿದ್ವಿ, ಸರ್ ಈ ಥರ ಆಯಿತು ಅಂತ ಹೇಳಿದೆ. ಸೊ ನಾವು ಹೇಳಿದ್ವಿ ಈ ಆಧಾರದ ಮೇಲೆ ಅವ್ನಿಗೆ FIR ರಿಜಿಸ್ಟರ್ ಮಾಡಿ ಅಂತ ಕಂಪ್ಲೇಂಟ್ ಕೊಡಿಸಿದ್ವಿ ಸರ್. ಅವ್ರು FIR ರಿಜಿಸ್ಟರ್ ಮಾಡಿಲ್ಲ. ಅಟ್ಲೀಸ್ಟ್ MLC ಮಾಡಿಸಿ ಬೆಳಿಗ್ಗೆ 6:30 ಆಗಿರೋ ಗಲಾಟೆ ಅವ್ನ ಗಾಯಗಳಾಗಿದೆ, ಅವ್ನು ತುಂಬ ರಕ್ತ ಸುರಿತೆ ಅಂತ ಇದುವರೆಗೂ MLC ಮಾಡಿಸಿಲ್ಲ ಸರ್. ನಾವು ಕೇಳ್ತೇವೆ ಅವ್ರ ಮೇಲೆ FIR ಮಾಡಿಸಿ ಬಂಧಿಸಿ ಅಂತೇಳಿ. ಇವಾಗ ನಿಮ್ಮ ಕಂಪ್ಲೇಂಟನ್ನು ತೊಗೊಂಡ್ರ ಪೊಲೀಸ್ನವರು ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ವಿಂಗ್ ಕಮಾಂಡರ್ ಹೊಡೆದಿರಂಥ ವಿಂಗ್ ಕಮಾಂಡರ್ ಮತ್ತು ಅವ್ನ ಹೆಂಡ್ತಿ ಮೇಲೆ ಪ್ರೊವೋಕ್ ಮಾಡ್ತಾ ಹೆಂಡ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಸರ್. ಈ ಥರ ಮರಣಾಂತಿಕ ಹಲ್ಲೆ ಮಾಡಿದ್ದಾನೆ, ಈ ಥರ ಅವಾಚ್ಯ ಶಬ್ದದಿಂದ ಬೈದಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದು ಸರ್. ಕಂಪ್ಲೇಂಟ್ ತೊಗೊಂಡಿದ್ದಾರೆ, FIR ರಿಜಿಸ್ಟರ್ ಮಾಡಿಲ್ಲ ಇದುವರೆಗೂ. ಏನಂತಾರೆ ಸರ್ ಪೊಲೀಸ್ನವರು? ಈಗ ಪೊಲೀಸ್ನವ್ರು ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ನಮಗೆಲ್ಲ ಅನಿಸ್ತದೆ. ಮಧ್ಯಾಹ್ನ 3 ಗಂಟೆಯಲ್ಲಿ ಒಬ್ಬ ACP DCPನೇ ಬಂದು ಅವ್ರ ಪರವಾಗಿ FIR ಮಾಡ್ಕೊಂಡು ಹೋಗಿದ್ದಾರೆ ಸರ್. ಅವ್ರು ಫೇವರ್ ಆಗಿ ಮಾಡಿದ್ದಾರೆ. ಒನ್ ಸೈಡ್ ಇನ್ವೆಸ್ಟಿಗೇಷನ್ ನಡೀತಾರೆ ಸರ್. ಅವರು FIR ಮಾಡೋಕ್ಕೆ ಮುಂಚೆ ಘಟನೆ ನಡೆದ ಸ್ಥಳಕ್ಕೆ ಹೋಗಿ CC ಕ್ಯಾಮ್ರಾನ ಚೆಕ್ ಮಾಡಿದರೆ ಇಷ್ಟೆಲ್ಲ ಆಗ್ತಿರಲ್ಲ ಸರ್. ಅಲ್ಲಿ CC ಕ್ಯಾಮ್ರಾ ಫುಟೇಜ್ ಸಿಕ್ಕಿದ್ದಕ್ಕಾಗಿ ಅವನೇ ಹೊಡೆದಿರೋದಂತ ಕನ್ಫರ್ಮ್ ಆಗಿದೆ. ಅದಕ್ಕಾಗಿ ಅವನ ಮೇಲೆ FIR ರಿಜಿಸ್ಟರ್ ಮಾಡಿ ಕ್ರಮ ಕೈಗೊಂಡು ಕಾನೂನು ರೀತಿ ಕೈಗೊಂಡು ಅವ್ನು ಬಂಧಿಸಬೇಕಂತ ಅನಿಸ್ತದೆ. ಓಕೆ, ದೃಶ್ಯದಲ್ಲಿ ನೀವು ಸಹ ಗಮನಿಸಿರ್ತೀರಾ ಯಾವ ರೀತಿಯಾಗಿ ಅವನ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಈಗ ವಿಕಾಸ್ ಅವ್ರ ಪರಿಸ್ಥಿತಿ ಹೇಗಿದೆ ಸರ್? ಆ ಒಂದು ಹಲ್ಲೆ ಮಾಡಿದ ದೃಶ್ಯವನ್ನು ನೋಡಿದ್ರೆ ಒಂದಿಷ್ಟು ಜನ ಭಯ ಆಗುತ್ತೆ. ಸೊ ವಿಕಾಸ್ ಅವ್ರ ಪರಿಸ್ಥಿತಿ ಹೇಗಿದೆ? ಈಗ ಕೊಲೆ ಯತ್ನ ಪ್ರಕರಣ ಅದನ್ನು ದಾಖಲಿಸ್ತಾ ಇದ್ದೀರಾ ಇಲ್ಲ ಹೇಗೆ? ಯಾವ ರೀತಿ ಸೆಕ್ಷನ್ ಮೇಲೆ ಆಗ್ತಾ ಇದ್ದೀರಾ ಸರ್? ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಡಾಕ್ಟರ್ ಹೇಳ್ತಾರೆ ಇದನ್ನು ಇನ್ ಪೇಷಂಟ್ ಮಾಡ್ಕೊಂಬ ಔಟ್ ಪೇಷಂಟ್ ಮಾಡೋಕೆ ಅವನು ಪ್ರಾಣಾಪಾಯದ ಅಪಾಯ ಆಗ್ತಾನಂತ. ಆ ಪೊಲೀಸರು ಫಸ್ಟ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಸರ್. ಅಲ್ಲಿ ಹೇಳ್ತಾನೆ ಡಾಕ್ಟ್ರ್ ಹೇಳಬೇಕು ಅವ್ನು ಎಂಥ ಗಾಯಗಳಾಗಿದೆ, ಅವ್ನು ಮರಣಾಂತಿಕ ಕೊಲೆ ಪ್ರಯತ್ನನ ಏನು ನಡೆದಿದೆ ಅಂದ್ಬಿಟ್ಟು. ಅವ್ನು ವಿಂಗ್ ಕಮಾಂಡ್ರು ಟ್ರೈನಿಂಗ್ ತೊಗೊಂಡಿರೋದು ಒಬ್ಬ ಅಮಾಯಕನ ಮೇಲೆ ಅವ್ನ ದರ್ಪದಿಂದ ಈ ಥರ ಮಾಡಿದ್ದಾನೆ ಸರ್. ಅದೇ ಈಗ ವಿಕಾಸ್ ಅವ್ರ ಪರಿಸ್ಥಿತಿ ಹೇಗಿದೆ ಸರ್? ಆ ದೃಶ್ಯವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಏಟಾಗಿದೆ ಅನ್ನೋದು ರೀತಿ ಕಾಣಿಸ್ತಾ ಇದೆ. ನೀವು ಈ ಮಾತಾಡ್ಸ್ಕೊ ಬಂದಿದ್ದೀರಾ, ಅವ್ರ ಕೈಯಿಂದನೇ ಕಂಪ್ಲೇಂಟ್ ಕೊಡಿಸಿದ್ದೀರಾ. ಅವ್ರ ಪರಿಸ್ಥಿತಿ ಹೇಗಿದೆ ಈಗ ಸರ್? ಕಾಲಿಗೆ ಗಾಯ ಆಗಿದೆ, ಈ ಕೈಯೆಲ್ಲ ಕಚ್ಚಿಬಿಟ್ಟಿದ್ದಾನೆ, ಮತ್ತು ತುಟಿಗೆ ಗಾಯ ಆಗಿದೆ, ಕಣ್ಣತ್ರ ಕ್ಲಾತ್ ಆಗಿದೆ, ಬ್ಲಡ್ ಕ್ಲಾತ್ ಆಗಿದೆ ಸರ್. ಅವ್ನು ಸೀರಿಯಸ್ ಆಗಿದೆ. ದಯವಿಟ್ಟು ಹೇಳ್ತಾ ಇದ್ದೀನಿ ಪೊಲೀಸವ್ರಿಗೆ ಒಬ್ಬ ರಕ್ಷಣೆ ಮಾಡೋಕೆ ಹೋಗಬೇಡಿ, ಎಲ್ಲಿ ನ್ಯಾಯ ಇದೆ ಅಲ್ಲಿ ಕೊಡಿಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ವಿಕಾಸ್ ಕುಮಾರ್ ಅವರ ಪರ ವಕೀಲರಾದಂತಹ ಅಜಯ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಅಂದರೆ ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ದೂರ ಅಂದರೆ ವಿಂಗ್ ಕಮಾಂಡರ್ ದೂರನ ಪಡ್ಕೊಂಡಿದ್ದೀರಾ, ಅದ್ರ ಸಂಬಂಧ ಅರೆಸ್ಟ್ ಮಾಡಿದ್ದೀರಾ, ಆದರೆ ನಮ್ಮ ದೂರನ್ನು ಸ್ವೀಕರಿಸಬೇಕು, ಅವ್ರ ವಿರುದ್ಧ FIR ಮಾಡಿ ಬಂಧಿಸಬೇಕು ಅಂತ ಹೇಳಿ ಕುಟುಂಬಸ್ಥರ ಜೊತೆಗೆ ವಕೀಲರಾದಂತಹ ಅಜಯ್ ಕುಮಾರ್ ಅವರು ಸಹ ಆಗ್ರಹವನ್ನು ಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಬಸವರಾಜು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.